ತಿಂದಾಕೊಂಡಿದ್ವಿ. ಇನ್ನು ಉಳಿದಿರೋ ಸಾರು ಬೆಳಗ್ಗೆ ಹಂಗೆ ಇತ್ತು. ಅದನ್ನೇ ಬಿಸಿ ಮಾಡ್ಬಿಟ್ಟು ಅದಕ್ಕೆ ಒಂದು ಉಂಡೆ ಮುದ್ದೆ ಬೇಯಿಸಾಕ್ಬಿಟ್ಟು ನಾನೊಂದು ಉಂಡೆ ತಿಂದು ನಮ್ಮ ಅಪ್ಪನಿಗೊಂದು ಉಂಡೆ ಇಟ್ಟು ಬಂದಿದ್ದೀನಮ್ಮ. ಈ ಸಲ ಬಲ್ ಚಂದಾಗ ಬಂದೈತಿ ಚಂದ್ರಪ್ಪ ಅವ್ರ ಹೊಲ. ನೋಡು ಎಂತ ಚಂದಾಗ ಬಂದೈತಿ ಅಂತ. ಅವರು ಕಳೆ ಕೇಳಿಸ್ತಾನೆ ಇರ್ತಾರಮ್ಮ, ಅದಕ್ಕೆ ಹೊಲ ಚೆನ್ನಾಗಿರೋದು ನೋಡು. ರಜಮಕ್ಕ, ಲಕ್ಷ್ಮಕ್ಕ, ಅಡ್ಗೆ ನಮ್ಮಮ್ಮ ಖಾರದ ಹಿಟ್ಟಿನ ಗೊಜ್ಜು ಮಾಡೈತಂತೆ. ಇರ್ಲಿನ ಇಲ್ಲ ಬೇರೆ ಏನಾನ ವ್ಯವಸ್ಥೆ ಮಾಡೋದೆ? ಖಾರದ ಹಿಟ್ಟಿನ ಗೊಜ್ಜ? ಇರ್ಲಪ್ಪಯ್ಯ. ಕಮಲಕ್ಕ ಬಲ್ ಚಂದಾಗ ಮಾಡ್ತಾಳೆ ಖಾರದ ಹಿಟ್ಟಿನ ಗೊಜ್ಜು. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನಿಸ್ತದೆ. ಮುದ್ದೆ ಖಾರದ ಹಿಟ್ಟಿನ ಗೊಜ್ಜು ಬಲ್ ಚೆನ್ನಾಗಿರ್ತದೆ ಬಿಡು. ಅನ್ನ ಕಮ್ಮಿ ತರ ಕೇಳಪ್ಪ. ಜಾಸ್ತಿ ಅನ್ನ ತಂದ್ರೆ ವೇಸ್ಟ್ ಆಗ್ತದಿಲ್ಲ. ಸರಿ ಬಿಡ್ರಿ. ಇನ್ನೇನ್ ಮುಗಿತಾ ಬಂತಲ್ವೇ? ಇನ್ನು ಆ ಸಾಲ ಒಂದ್ ಬಾಕಿ ಐತೆ, ಮುಗ್ದೇ ಹೋಗ್ತದೆ ಹೇಳ್ರಿ. ಇದಾದ್ಮೇಲೆ ಆ ಕಡೆಗೆ ಹೋಗೋಣ. ಹೂನಪ್ಪಯ್ಯ, ಮುಗ್ದೇ ಹೋಯ್ತು. ಅದಕ್ಕೆ ಹೇಳೋದು ಬೆಳಗ್ಗೆ ಬೇಗನೆ ಬರ್ಬೇಕು. ಬೇಗ ಬಂದು ಇಟ್ಕೊಂಡ್ರೆ ನೋಡು ಬೇಗ ಬೇಗ ಮುಗ್ದೋಗ್ತದೆ. ಬಿಸಿಲು ಹತ್ತೋಷ್ಟಕ್ಕೆ ಮುಗಿಸ್ಬಿಡ್ಬೇಕು ನೋಡು. ನೋಡಿ ಇವತ್ತು ಬೆಳಗ್ಗೆ ಬೇಗ ಬಂದ್ವಾ, ಬಿಸಿಲು ಬರೋ ಅಷ್ಟೊತ್ತಿಗೆಲ್ಲ ಮುಗಿಸಾಕಿದೀವಿ. ಇನ್ನ ಉಳಿದಿರೋದು ಊಟ ಮಾಡ್ಕೊಂಡು ಮುಗಿಸಾಕಿದ್ರೆ ಆಗೋಯ್ತು. ಯಾರು ಊಟ ತತ್ತಾ ಇರೋದು? ಕಮಲಕ್ಕನೇ ಇಲ್ಲ ಸರಿತಾನೆ? ಅಮ್ಮನೇ ಬರ್ತೀನಿ ಅಂತ ಕಣಕ. ಸರಿತಾ ಎಲ್ಲಿ ಆ ಮಕ್ಕಳು ನೋಡ್ಕೊಬೇಕು, ಮನೆಗೆ ಕೆಲ್ಸ ಅದೇ ಆಗ್ತದೆ. ಬರ್ಲಿ ಹೇಳು ಕಮಲಕ್ಕನೆ. ಯಾರಲ್ಲಿ ಹೋಗ್ತಾ ಇರೋದು? ಸಿದ್ದಣ್ಣ ಇದ್ದಂಗ ಅವನೇ. ಒಂದ್ ಕೂಗ ಕೇಳ್ತೀನಿ. ಸಿದ್ದಣ್ಣನೇ. ಸಿದ್ದಣ್ಣ ಬಾ ಇಲ್ಲಿ. ರಮಣ ಚೆನ್ನಾಗಿದ್ದೀರ? ಬಾರಪ್ಪ, ಹಂಗ ಹಿಂಗ ಮದ್ವೆ ಫಿಕ್ಸ್ ಆಯ್ತು. ರಮಣ, ಅಲ್ಲ ಮೊನ್ನೆ ನೀವ್ಯಾಕಿರ್ಲಿಲ್ಲ ಅಲ್ಲಿ? ಅಯ್ಯ, ಮೊನ್ನೆನೆ ಹೊಲಕ್ಕೆ ಯೂರಿಯಾ ಹಾಕ್ಬೇಕಾಗಿತ್ತಪ್ಪಯ್ಯ. ಇನ್ನ ಇಲ್ಲಿ ಬಿಟ್ಟು ಹೋದ್ರೆ ಆಗಲ್ಲ, ಮಳೆ ಬೇರೆ ಬಂದಿತ್ತಲ್ಲ. ಅವಾಗ ಹಾಕೋರೇನೆ ಸರಿ. ತಿರ್ಗ ಆಮೇಲೆ ಬಿಸಿಲು ಬಂದು ನೆಲ ಒಣಗ್ತು ಅನ್ಕೋ, ಹಾಕಿದೆಲ್ಲ ವೇಸ್ಟ್ ಆಗ್ತದೆ. ಅದಕ್ಕೆ ಬರಕ್ಕಾಗಿಲ್ಲಪ್ಪ. ಮದ್ವೆ ಫಿಕ್ಸ್ ಆಗೋಯ್ತೇನೋ? ನೋಡ್ ಲಕ್ಷ್ಮಕ್ಕ, ನಿಂಗಿ ನಿಂಗಿ ಅಂತ ಹೇಳಿ ಹೇಳಿ ಕಡೆಗೂ ನಿಂಗಿನ ಮದ್ವೆ ಆಗ್ತಾವನೆ ನಮ್ ಸಿದ್ದಣ್ಣ. ಹೋಗ್ಲಿ ಬಿಡಪ್ಪ, ಒಳ್ಳೇದಾಗ್ಲಿ. ನಮ್ ನಿಂಗಿಗೆ ಅಂತ ಗಂಡ ಸಿಗ್ತಾನೋ ಏನೋ ಅನ್ಕೊಂತ ಇದ್ವಿ. ನಿನ್ಗಿಂತ ಬೇಕೆ? ಎಲ್ಲ ಋಣ ಬಂದ ಕಣಕ್ಕ. ನಾವ್ ಅನ್ಕೊಂಡಂಗೆ ಎಲ್ಲ ಆಗ್ಬೇಕು ಅಂತಿದ್ರೆ ಇನ್ನೇನು ಕೇಳ್ರಿ. ಆದ್ರೂ ಸಿದ್ದಣ್ಣ ಏನ್ ಅನ್ಕೊಂಡಿದ್ನೋ ಅದೇ ಮಾಡ್ದ. ಅಯ್ಯೋ, ಎಲ್ಲ ನಾವ್ ಅನ್ಕೊಂಡಂಗೆ ಆಗಲ್ಲ ಬಿಡಕ್ಕ. ನಾನು ಸರಿ ತಕ್ಕನ ಹತ್ರ ಹೇಳ್ಸಿ ಮಾಡಿದ್ದಕ್ಕೂ ಆಯ್ತು. ಸರಿ ತಮ್ಮನು ಬಿಡಪ್ಪ. ಒಂದ್ಸಲ ಮಾತು ಕೊಟ್ಲು ಅಂದ್ರೆ ಏನನ ಮಾಡಿ ಆ ಕೆಲ್ಸ ಮಾಡೇ ಮಾಡ್ತಾಳ ನೋಡು. ಅದಕ್ಕೆ ಸರಿತಾ ಎಲ್ಲ ಮುಂದೆ ನಿಂತ್ಕೊಂಡ್ ಮಾಡೋಳೆ. ನಾನು ಏನು ಹೇಳಕ್ ಬಂದ್ಲು, ನಾನು ಅಯ್ಯೋ ಇದ್ ಯಾವ್ದೋ ಟೆನ್ಷನ್ ಅಲ್ಲಿ ಕೇಳಲಿಲ್ಲ ಸಿದ್ದಣ್ಣ. ಬಂದ್ ನೋಡ್ರಿ ಈ ತರ ಸಿದ್ದಣ್ಣ ಏನೋ ಹೇಳ್ತಾ ಇದ್ದ ಅಂತ ಏನೋ ಹೇಳ್ತಾ ಇದ್ಲು ಮೊನ್ನೆ. ನಾನು ಕೇಳಲಿಲ್ಲಪ್ಪ. ನಾಣ ಇನ್ನ ನಿಂಗಿಗೆ ಹೇಳ್ದೆ, ನನ್ಗೆ ನೀನ್ ಇಷ್ಟ ಮದ್ವೆ ಆಗ್ತೀನಿ ಅಂತ. ಯಾವ ಹುಡ್ಗಿ ತಮಾಷೆ ಮಾಡ್ತೀಯ ಅಂತ ನನ್ನೇ ರೇಗ್ಸೋಳು. ಹಿಂಗಾದ್ರೆ ಆಗಲ್ಲ ಅಂತ ಹೇಳಿ ಹೋಗಿ ಸರಿ ತಕ್ಕಂತ ಮಾತಾಡ್ದೆ. ಹಿಂಗೈತೆ, ನೀವೇನಾದ್ರು ಮಾಡ್ತೀರಾ ನೋಡ್ರಿ, ನಾನು ಹುಡ್ಗಿನ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಅಂದಿದ್ದಕ್ಕೆ ದೇವ್ರಂಗ್ ಬಂತು. ಸರಿ ತಕ್ಕ ಬಂದು ಕಮಲಕ್ಕನ್ಗೆ ಹೇಳಿ ಅಲ್ಲ ಅವ್ರ ಮನೇಲಿ ಮಾತಾಡಿ, ನಿಂಗೆ ಮನೇಲಿ ಮಾತಾಡಿ ಮಾತುಕತೆ ಫಸ್ಟ್ ಗಂಡು ನೋಡೋಕ್ ಕರ್ಸಿ ತಿರ್ಗಾ ಆಮೇಲೆ ಮಾತುಕತೆ ಎಲ್ಲ ಮುಗ್ದೇ ಹೋಯ್ತು. ನೆನ್ನೆ ಆಯ್ತು ಮಾತುಕತೆ. ಅದೆಲ್ಲ ಗೊತ್ತು ಬಿಡಪ್ಪ, ಮಾತುಕತೆ ಎಲ್ಲ ಆಯ್ತು ಅಂತ ಗೊತ್ತು. ಅಮ್ಮ ಎಲ್ಲ ಅಲ್ಲೇ ಇದ್ರಲ್ವಾ. ಒಳ್ಳೇದಾಗ್ಲಿ ಸಿದ್ದಣ್ಣ. ನೀನು ಒಳ್ಳೆ ಹುಡುಗ, ಒಳ್ಳೇದಾಗ್ಲಿ. ಯಾರು ನಿಂತರ ಇರಲ್ಲ ನೋಡು. ಇಷ್ಟೆಲ್ಲ ಓದ್ಕೊಂಡು ನೀನು ಹಳ್ಳಿಯಲ್ಲಿ ಇರ್ಬೇಕು, ಹೊಲ ಜಮೀನು ಮಾಡ್ಬೇಕು ಅಂತೆಲ್ಲ ದೊಡ್ಡ ವಿಚಾರ ಅದು. ಹೌದೌದು, ಅಷ್ಟೋ ಇಷ್ಟೋ ಓದಿ ಪಟ್ನ ಕೊಡೋಗವ್ರೆ ಜಾಸ್ತಿ. ಅಂತದ್ರಲ್ಲಿ ನೀನ್ ಅಷ್ಟೊಂದು ಓದಿ ಇಲ್ಲ ಇದೆಯಾ ಅಂತಂದ್ರೆ ನಮಗಂತೂ ತುಂಬಾ ಸಂತೋಷ ಆಗ್ತದೆ ಕಣಪ್ಪಯ್ಯ. ಯಾರದು? ಅನಿಲ್ಲ. ಏನ್ ಒಬ್ಬನೇ ಬರ್ತಾ ಇದೀಯಾ? ಎಲ್ಲಲ್ಲ ಅಚ್ಚಿ? ಅಪ್ಪಯ್ಯ ಹಂಗೆಲ್ಲ ಓಡ್ ಬರ್ಬೇಡ. ಕಲ್ಲು ಮುಳ್ಳು ಎಲ್ಲ ಇರ್ತವೆ. ನಿನ್ ಚಪ್ಪಲಿ ಬೇರೆ ಹಾಕೊಂಡಿಲ್ಲ ನೋಡು ಹೆಂಗ್ ಬಂದಿದ್ಯಾ ಅಂತ. ಅಯ್ಯೋ, ಈ ದಸರಾ ರಜಾ ಕೊಟ್ಟಿರೋದು ಹಂಗಿರ್ಲಿ, ಇವನ್ನ ಮನೇಲಿ ಹಿಡಿಯಕ್ ಆಗ್ತಾ ಇಲ್ಲ. ಅವರು ಇಬ್ರು ಹೆಣ್ಮಕ್ಳು ಬರ್ಲಿಲ್ವೇ? ಅವ್ರನ್ನ ಅಮ್ಮ ಕಳಿಸಿಲ್ಲ. ಬೇಕಾದ್ರೆ ಅನಿಲನ್ ಕರ್ಕೊಂಡು ಹೋಗು, ಇವರಿಬ್ರು ಮನೆಯಲ್ಲೇ ಇರ್ಲಿ ಅಂತ ಅಂತು. ಇರ್ಲಿ ಹೇಳು. ಬಿಸ್ತಲ್ ಬಂದು ಏನ್ ಮಾಡ್ತಾರೆ ಇಲ್ಲಿ? ನೀನಾದ್ರೆ ಬಿಸ್ತಲ್ ಅಲಿತಾ ಇರ್ತೀಯ ಹಂಗೆ. ಸರಿ ರಮಣ, ನಾನಿಲ್ಲ ಹೊಡ್ತೀನಿ. ಅಲ್ಲಿ ಹೊಲದಲ್ಲಿ ಆಳುಗಳು ಬಂದವ್ರೆ, ಕೆಲಸ ಮಾಡ್ತಾವ್ರೆ. ಅದೇ ನೋಡಕಂತ ಬಂದೆ. ಈ ಕಡೆ ನೀವು ಕೂಕೊಂಡ್ರಲ್ಲ, ಹಂಗೆ ಬಂದೆ. ಬರ್ಲಾ? ಕಮಲಕ್ಕ ಬರ್ರಿ. ನಾನ್ ಅದೇ ಬಂದೆ, ರಾಮಣ್ಣ ಕರೀತಾ ಇತ್ತು, ಹಂಗೆ ಬಂದೆ. ಸಾರೈತೆ ಮನಸ್ಸಲ್ಲಿ ಬಿಟ್ಟದು. ಹೋಗಮ್ಮ, ಹೋಗಿ ಕೈ ಕಾಲುಗಳು ತಳ್ಕೊಂಡು ಬಂದು ಕುತ್ಕೋ ಹೋಗ್ರಿ. ನಡಿಯಕ್ಕ, ಕೈ ತೊಳ್ಕೊಂಬರೋಣ. ಸಿದ್ದಣ್ಣ ಹೋಗು, ಕೈ ತೊಳ್ಕೊಂಬರೋಗು, ಊಟ ಮಾಡಿವಂತ. ಇಲ್ಲ ರಮಣ, ಅಡಿಗೆ ಎಲ್ಲ ಮಾಡಿತ್ತು ಅಮ್ಮ.
ಊಟ ಮಾಡ್ಕೊಂಡೇ ಈ ಕಡೆ ಬಂದಿದ್ದು. ನೀವೆಲ್ಲ ಮಾಡ್ರಿ ಊಟ. ಓ ಬಾರಪ್ಪು, ಊಟ ಮಾಡಿದ್ರೆ ಆಯ್ತು. ಇವತ್ತು ಸ್ಪೆಷಲ್ ಮಾಡ್ಕೊಂಡ್ ಬಂದಿದ್ದೀನಿ ಬಾ. ಏನ್ ಸ್ಪೆಷಲ್ ಕಮಲಕ್ಕ? ಏನಿಲ್ಲ, ಕೋಳಿ ಕೊಯ್ದು ನಾಟಿ ಕೋಳಿ ಸಾರು ಮಾಡ್ಕೊಂಡು ತಕೊಂಡ್ ಬಂದಿದ್ದೀನಿ. ಮೌ, ಏನಮ್ಮ ನೀನು ನನ್ನ ಕಾರ್ದಿಟ್ಟಿನ ಗುಜ್ಜು ಅಂತ ಹೇಳ್ದೆ. ನಾನ್ ಬಂದು ಇವಾಗ ಇದರಿಗೆ ಕಾರ್ದಿಟ್ಟಿನ ಗುಜ್ಜು ಅಂತಾನೆ ಹೇಳಿದೀನಿ. ಮತ್ತೆ ನೀನ್ ನೋಡಿದ್ರೆ ಇವಾಗ ನಾಟಿ ಕೋಳಿ ಸಾರು ಮಾಡಿದೀನಿ ಅಂತೀಯ. ಇಲ್ಲಪ್ಪಯ್ಯ, ಕಾರ್ದೆಟ್ಟಿನ ಗೊಜ್ಜೆ ಮಾಡ್ಬೇಕು ಅಂತಿದ್ದೆ. ನಿಮ್ಮ ಅಪ್ಪಯ್ಯ ಅವನಲ್ಲ, ಸುಮ್ನೆ ತಾಲ್ತಿನ ಮೇಲೆ ಕೈ ಹಾಕಿ ಆ ಕೋಳಿ ಕುಯ್ದು 2 ಕೋಳಿ ಕುಯ್ದವನ್. ನಾವು ಇನ್ನೆಷ್ಟು ತಿಂತೀವಿ ಅದಕ್ಕೆ. ಬಂದು ಲಕ್ಷ್ಮಕ್ಕನ ರಾಜಮಕ್ಕನ ಅಲ್ವಾ ಇರೋದು. ಇಬ್ರಿಗೂ ಆಗ್ತದೆ, ನನಗೂ ನಿನಗೂ. ಈಗ ಈ ನನ್ನ ಮಗವನಲ್ಲಿ ಅನಿಲ್ಲ, ಇವನಿಗೂ ಆಗ್ತದೆ ಅಂತ ತಕೊಂಡ್ ಬಂದಿದ್ದೀನಿ. ನಾಟಿ ಕೋಳಿ ಸಾರು ನಾನು ಅವಾಗ್ಲೇ ಅನ್ಕೊಂಡೆ ಅಜ್ಜಿ. ಮನೇಲಿ ಘಮ ಘಮ ಅಂತ ಮಸಾಲ ವಾಸನೆ ಬರ್ತಾ ಇತ್ತು. ನಾನ್ ಕೇಳಿಲ್ಲ ಅಷ್ಟೇ. ಇನ್ನ ಬೇಗನೆ ಬರ್ತಾ ಇದ್ದಪ್ಪ. ನಿನ್ ಮಗವನಲ್ಲ, ಏನ್ ತಾವ್ ತಿಂತಾನೆ ಅಂತೀಯ. ಗಡ್ಗಡಿಗೂ ಅದೊಂದು ಇದೊಂದು ಕೇಳಿ 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 ಹಿಂಸೆ ಇಕ್ತಾವನೆ. ಅಲ್ಲಿ ಬತ್ತ ಅವ್ರ ಪುಟ್ರಂಗಪ್ಪ ಅವ್ರದ್ದು ಅಂಗಡಿ ಐತೆ ನೋಡು, ಆ ಅಂಗಡಿ ಹತ್ರ ಇಟ್ಕೊಂಡು ನಿಂತವನೆ, ನಂಗೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ. ನಾನ್ ಬೇರೆ ಕಾಸು ಬೇರೆ ತಂದಿರ್ಲಿಲ್ವಾ, ಇನ್ನ ಏನ್ ಕೊಡಿಸ್ಲಿ. ಅಯ್ಯ ಬಾರಪ್ಪ ನಿಮ್ಮ ಅಪ್ಪಂತ ಕೇಳು ಅಂತ ಹೇಳಿ ಅದೇ ಕರ್ಕೊಂಡ್ ಬಂದಿದ್ದೀನಿ ನೋಡು. ಅಪ್ಪ, ಅಜ್ಜಿ ಏನು ಕೊಡ್ಸೇ ಇಲ್ಲ, ಅದಕ್ಕೆ ನಾನು ನಿನ್ನ 5 ರೂಪಾಯಿ ಕೇಳಿದ್ದು. ಕೊಡೋದಾದ್ರೆ ಕೊಟ್ಟ ಕಾಸು ಅವನಿಗೆ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ರಾತ್ರಿಗೆ ನಾಳೆ ನನ್ನ ಕೆಮ್ಮಬೇಕು ಅವನು, ಆಮೇಲೆ ನಿನಗೆ ಹೇಳ್ತೀನಿ ಸರಿಯಾಗಿ. ಅಜ್ಜಿ, ನೀನ್ ಹೆಂಗೋ ಕೊಡಿಸ್ಲಿಲ್ಲ, ಇವಾಗ ಅಪ್ಪ ಕಾಸು ಕೊಡ್ತಾ ಇದ್ರೆ ಅದಕ್ಕೂ ಫಿಟ್ಟಿಂಗ್ ಇಡ್ತಾ ಇದೀಯಾ? ಫಿಟ್ಟಿಂಗ್ ಅಲ್ಲ ನನ್ ಮಗನೇ, ಅದು ಇದು ಅಳುಮುಳು ತಿನ್ನೋದು, ಅವಳಿಗೆ ಕೆವ್ವ ಕೆವ್ವ ಅಂತ ಕೆಮ್ಮುತ್ತಾ ಇರೋದು. ಅಯ್ಯ, ನಾನ್ ಯಾವ್ದು ಕೊಡಲ್ಲ, ಸುಮ್ನಿರು. ಲೇ ಅನಿಲ, ಹೇಳಿದ್ ಮತ್ ಕೇಳಲ್ಲ ಸ್ವಲ್ಪ. ಅಜ್ಜಿಗೆ ಯಾಕ್ಲಂಗ್ ತಲೆ ತಿಂತಿ? ನಾನೆಲ್ಲೋ ಪಾಪ ಕೊಡೋಣ ಅನ್ಕೊಂಡ್ರೆ ನೀನ್ ಇವೆಲ್ಲ ಮಾಡ್ತಿ. ಘನವಾಗಿ ಸಾರು ಮುದ್ದೆ ಅನ್ನ ಎಲ್ಲ ತಂದೈತೆ ಅಜ್ಜಿ, ತಿನ್ನೇಳು. ಮೊಟ್ಟೆನು ಬೇಯಿಸ್ಕೊಂಡ್ ಬಂದಿದ್ದೀನಿ, ತಿನ್ನೇಳು. ಹೊಟ್ಟೆ ತುಂಬಾ ತಿಂದು ಆಡ್ಕಣಕ್ ಕಲಿ. ಹೆಂಗು ರಜಾ ಕೊಟ್ಟವ್ರಿ, ದಸರಾ ರಜಾ. ನಾನು ಹೋಗ್ಬತ್ತೀನಿ ಕಮಲಕ್ಕ, ರಮಣ್ಣ ಹೋಗ್ಬತ್ತೀನಿ. ಸರಿ ಸಿದ್ದಣ್ಣ. ಅಕ್ಕ, ಹಿಂಗೆ ಸ್ವಲ್ಪ ಸರ್ಕೊಳಕ್ಕ. ರಜಮತ್ತೆ, ನೀನ್ ಮುಂದಕ್ ಬಾ. ಈ ಬುಟ್ಟಿ ಆ ಕಡೆ ಇಕ್ಕಳಮ್ಮ. ತಗೊಳಪ್ಪ, ಈ ಬುಟ್ಟಿ ಈ ಕಡೆ ಇಕ್ಬಿಡ್ತೀನಿ. ಎಲ್ಲ ಸಾಲ ಕುಕ್ಕಳಿ. ಅಜ್ಜಿ ಬಲು ಚೆನ್ನಾಗೈತೆ ಅಜ್ಜಿ ಸಾರು. ಎಷ್ಟ್ ಚೆನ್ನಾಗೈತು. ಚೆನ್ನಾಗೈತೆ ಅಪ್ಪಯ್ಯ? ತಿನ್ನೋಡು. ನೋಡು, ಮೊಟ್ಟೆ ಎಲ್ಲ ಬೇಯಿಸ್ಕೊಂಡ್ ಬಂದಿದ್ದೀನಿ, ತಿನ್ನು ಬೇಗ. ಎಂತ ಸಂದಾಕ್ ಮಾಡಿದ್ಯಾಕ, ಬಹು ಸಂದಾಗದೆ. ಮುದ್ದೆ ನೋಡು, ಒಳ್ಳೆ ಬೆಣ್ಣೆ ಇದ್ದಂಗದೆ. ನಮ್ಮಮ್ಮ ಅಂತೂ ಬಲ್ ಚಂದಾಗ ಸಾರು ಮಾಡ್ತದಪ್ಪ. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನಿಸ್ತದೆ, ಅಷ್ಟ್ ಚೆನ್ನಾಗ್ ಮಾಡ್ತದೆ. ಅಜ್ಜಿ, ನಾನು ಊಟ ಮಾಡ್ಬಿಟ್ಟು ಆ ಕಡೆ ಹೋದಾಗ ಪಿಂಕಿ ರಿಂಕಿ ಎಲ್ಲ ಸಿಗ್ತಾರೆ, ಅಲ್ಲಿ ಹೋಗಿ ಆಟ ಆಡ್ಕೊಂತೀನಿ. ಅಪ್ಪಯ್ಯ, ಎಲ್ಲೂ ಹೋಗ್ಬೇಡ ನೀನು. ಅಷ್ಟಕಟ್ಟಾಗಿ ಕೂಕೊಂಡು ತಿಂದ್ಬಿಟ್ಟು ನಡಿ ನನ್ನ ಜೊತೆಗೆ ಊರಕ್ ಹೋಗೋಣ. ಇವನ್ ಮೊದ್ಲು ಕರ್ಕೊಂಡು ಹೋಗಮ್ಮ, ಹೇಳ್ತೀನಿ, ಇಲ್ಲಿ ಬಿಡ್ಬೇಡ. ಮುಗಿತೀನಪ್ಪ, ಹೊಲದ ಕೆಲ್ಸ ಎಲ್ಲ ಇನ್ನ ಎಷ್ಟೈತೆ? ಮುಗಿತೇಳಕ್ಕ, ಇನ್ನ ಎಷ್ಟೈತೆ? ಇನ್ನೊಂದ್ 2 ಸಾಲ ಅಷ್ಟೇ. ಊಟ ಮಾಡ್ಬಿಟ್ಟು ಹಂಗೆ ಹೋದ್ರೆ ಮುಗ್ದೆ ಹೋಗ್ತದೆ. ಹ್ಞೂನ್ರಮ್ಮ, ಹಂಗ್ ಮುಗ್ಸಾಕ್ಬಿಟ್ರೆ ಇನ್ನ ಒಂದ್ 15-20 ದಿವಸ ಕೈ ಇಡಂಗಿಲ್ಲ. ಆಮೇಲೆ ನಮ್ಮ ಅಪ್ಪಯ್ಯ ಸುಮ್ಮನೆ ಹೇಳಿದ್ನೆ ಹೇಳ್ತಾ ಇರ್ತದೆ, ಅದಾಗಿಲ್ಲ ಇದಾಗಿಲ್ಲ ಇದಾಗಿಲ್ಲ ಅದಾಗಿಲ್ಲ ಅಂತ. ಇದೆಲ್ಲ ಮುಗ್ಸಾಕ್ಬಿಟ್ರೆ ಒಂಚೂರು ನೆಮ್ಮದಿ. ಕಳೆ ಬರ್ತಾನೆ ಇರ್ತೈತಪ್ಪಯ್ಯ. ಎಸ್ಸಲ್ಲಿ ತೆಗೆದ್ರುನು ಕಳೆ ಬರ್ತಾ ಇರ್ತದೆ. ಕಿತ ಏನಕ್ಕೆ ತೆಗಿಸ್ತೀರ ಕಳೆನ? ಸುಮ್ಕಿರ್ರಿ, ನಿಮಗ್ ಬುದ್ಧಿ ಇಲ್ಲ. ಆ ಕಡೆಗಳಿಗೆ ಹೊಲದವ್ರೆಲ್ಲ, ಆ ಕಡೆ ಹೊಲದವ್ರೆಲ್ಲ ಏನಿಲ್ಲ ಅಂತಂದ್ರು 1-2 ಸಲ ಕಳೆ ತೆಗಿಸ್ತಾರ ಅಷ್ಟೇ. ಆಮೇಲೆ ಕಳೆನೂ ತೆಗ್ಸಲ್ಲ, ಎಂತದು ತೆಗ್ಸಲ್ಲ. ಇವೆಲ್ಲ ಬೆಳ್ಕೊಂಡ್ ಹೋಗ್ತಾವಲ್ಲ, ಆಮೇಲೆ ಒಳಗೆ ಯಾವ ಕಳೆ ತೆಗಿಸ್ಕೊತಾರ ಇಲ್ಲಿ? ನೋಡು, ಎಲ್ಲರ ಹೊಲಕ್ಕಿಂತ ನಿಮ್ ಹೊಲನೇ ಚೆನ್ನಾಗ್ ಕಾಣ್ತಾ ಇರೋದು. ಸಾಕೇಳ್ರಿ ಕಮಲಕ್ಕ, ಯಾವ ಕಿತಾನು ಕಳೆ ತೆಗ್ಸಕ್ ಹೋಗ್ಬೇಡ್ರಿ. ಈ ಕಳೆ ಈ ಸಲ ತೆಗ್ಸಿದಿರಲ್ಲ, ಬಿಟ್ಟಾಕ್ರಿ ಇನ್ನ. ಹಂಗೆ ಬರ್ತವೆ. ನಾನು ಅದೇ ಅನ್ಕೋತಾ ಇರೋದು ರಜಮಕ್ತೆ. ನಮ್ಮ ಅಪ್ಪಯ್ಯ ಸುಮ್ನಿರ್ಬೇಕಲ್ಲ. ಅವನು ಬತ್ತೀನಿ ಅಂತ ಫೋನ್ ಮಾಡಿದ್ನೇನಮ್ಮ. ಯಾರಪ್ಪ? ಇನ್ಯಾರು? ನನ್ ತಮ್ಮ. ತಮ್ಮನು ನಾದ್ನಿ ಬತ್ತೀನಿ ಅಂತ ಹೇಳ್ತಾವ್ರೆ ಅಂತ ಅಂದ್ರು. ಯಾರು ಹೇಳಿದ್? ಸರಿತಾ ಅಂದ್ಲು. ಹೂನಪ್ಪ, ಫೋನ್ ಮಾಡಿದ್ದೆ. ಬಾ ಮಾರನಬಿ ಹಬ್ಬಕ್ಕೆ ಅಂತ ಬತ್ತೀನಿ ಅಂತ ಹೇಳವ್ರಿ. ಸರಿ ಸರಿ, ಬರ್ಲಿ ಹೇಳು. ಇನ್ನ ಆ ಬಿನ್ನಾಳಿಗಿತ್ತಿ ಹೊರಡಿಸ್ಬೇಕಲ್ಲ ಗಂಡನ್ನ. ಅವ್ಳು ಹೊರಡಿಸೋದು ಯಾವಾಗ, ಅವ್ನು ಬರೋದು ಯಾವಾಗ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ನಮ್ಮ ಹಳ್ಳಿ ಕಡೆ ಊಟ ಮಾತುಕತೆ ಎಲ್ಲ ಆಡ್ತಾರೆ ಅಂತ. ಒಬ್ಬರಿಗೆ ಒಬ್ರು ಎಷ್ಟ್ ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೊಂಡಿರ್ತಾರೆ ಅಂತ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಬೇರೆ ಏನಾದ್ರು ಹೇಳ್ಬೇಕಂದ್ರೆ ಕಮೆಂಟ್ ಅಲ್ಲಿ ಹೇಳ್ಬಹುದು ನೀವು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಆತರ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಹೆಚ್ಚು ಹೆಚ್ಚಿನ ವಿಡಿಯೋಸ್ ನಿಮ್ವರೆಗೂ ಬಂದು ತಲುಪೋದಕ್ಕೆ ಈಸಿ ಆಗುತ್ತೆ. ನಮಸ್ಕಾರ.